ಭವಾನಿ ರೇವಣ್ಣ ಅವರ ಮಾಹಿತಿಯನ್ನ ಎಸ್ಐಟಿ ಅಧಿಕಾರಿಗಳು ಕಲೆ ಹಾಕ್ತಿದ್ದಾರೆ. ಭವಾನಿ ಕಾರು ಡ್ರೈವರ್ ವಶಕ್ಕೆ ಪಡೆದಿರುವಂತಹ ಎಸ್ಐಟಿ ಅಧಿಕಾರಿಗಳು ಅವರ ಕಾರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಕಾರ್ ಡ್ರೈವರ್ ಅನ್ನ ಕಾರ್ನಲ್ಲಿ ಇರಬಹುದು ಅಂತ ಹೇಳಿ ನಿನ್ನೆ ಅಧಿಕಾರಿಗಳು ಆ ಕಾರನ್ನ ಫಾಲೋ ಮಾಡಿದ್ರು. ಆದರೆ ಡ್ರೈವರ್ ಬಿಟ್ಟು ಅಜ್ಞಾತ ಸ್ಥಳಕ್ಕೆ ಭವಾನಿ ರೇವಣ್ಣ ಅವರು ತೆರಳಿದಾರಂತೆ. ಆದರೆ ಕಾರ್ ಡ್ರೈವರ್ ಅವರನ್ನ ಬಿಟ್ಟು ಅಜ್ಞಾತ ಸ್ಥಳಕ್ಕೆ ಭವಾನಿ ರೇವಣ್ಣ ಅವರು ಹೋಗಿದಾರಂತೆ. ಹಾಸನ, ಹೊಳೆನರಸೀಪುರ ಸೇರಿ ಬೆಂಗಳೂರಿನಲ್ಲೂ ಕೂಡ ಹುಡುಕಾಟ ನಡೆಸುತ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಕಿಡ್ನಾಪ್ ಕೇಸ್ನಲ್ಲಿ ಒಳಸಂಚು ಆರೋಪವನ್ನ ಎದುರಿಸುತ್ತಿದ್ದಾರೆ ಭವಾನಿ ರೇವಣ್ಣ. ಆರೋಪಿ ಸತೀಶ್ ಬಾಬು ಜೊತೆ ಮಾತುಕತೆ ನಡೆಸಿದ್ದಾರೆ ಭವಾನಿ ರೇವಣ್ಣ ಅವರು ಅನ್ನುವಂತ ಆಡಿಯೋ ರೆಕಾರ್ಡ್ ಕೂಡ ಸಿಕ್ಕಿದೆ. ಅದನ್ನ ರಿಟ್ರೀವ್ ಮಾಡಿಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಭವಾನಿಯವರ ಮೊಬೈಲ್ ಲೊಕೇಶನ್ ಮೇಲೆ ಎಸ್ಐಟಿ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ. ಎಲ್ಲೆಲ್ಲಿ ಹೋಗ್ತಾರೆ ಅನ್ನೋದರ ಕುರಿತಾಗಿ ಮಾಹಿತಿಗಳನ್ನ ಕಲೆ ಹಾಕಲಿಕ್ಕೆ ಅವರ ಲೊಕೇಶನ್ ಮೇಲೆ ಕಣ್ಣನ್ನ ಇಟ್ಟಿದ್ದಾರೆ. ಹಲವು ದಿನಗಳಿಂದಲೂ ಕೂಡ ಭವಾನಿ ಎಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಇಲ್ಲ. ಯಾರ ಸಂಪರ್ಕಕ್ಕೂ ಕೂಡ ಭವಾನಿ ರೇವಣ್ಣ ಅವರು ಸಿಕ್ಕಿಲ್ಲ. ಹೀಗಾಗಿ ಭವಾನಿ ರೇವಣ್ಣ ಅವರ ಲೊಕೇಶನ್, ಮೊಬೈಲ್ ಲೊಕೇಶನ್ ಮೇಲೆ ಎಸ್ಐಟಿ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ. ಅಕಸ್ಮಾತ್ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ರೆ ಏನು ಮಾಡೋಕ್ಕಾಗಲ್ಲ. ಮೊಬೈಲ್ ಆನ್ ಇದ್ರೆ ಲೊಕೇಶನ್ ಅನ್ನ ನಾವು ಹುಡುಕಬಹುದು, ಎಲ್ಲಿದ್ದಾರೆ, ಎಲ್ಲಿ ಹೋಗ್ತಿದ್ದಾರೆ ಅಂತ ಹೇಳಿ. ಬಟ್ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಎಲ್ಲಾದರೂ ಇದ್ಬಿಟ್ರೆ ಪತ್ತೆ ಮಾಡೋದು ಬಹಳ ಕಷ್ಟ ಆಗುತ್ತೆ. ಹೀಗಾಗಿ ಒಂದ್ ಕಡೆ ಆರೋಪಿ ಸತೀಶ್ ಬಾಬು ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನುವಂಥ ಆಡಿಯೋ ಎಲ್ಲವೂ ಕೂಡ ಸಿಕ್ಕಿದೆ. ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿದಂಥ ಸಂದರ್ಭದಲ್ಲಿ ಆಕೆಗೆ ಸೀರೆ ಕೊಡಿಸು ಅಂತ ಹೇಳಿರುವಂಥದ್ದು, ಜೊತೆಗೆ ಆಕೆಯಿಂದ ಒಂದು ವಿಡಿಯೋ ಮಾಡಿಸು ಅಂತ ಹೇಳಿರುವಂಥದ್ದು, ಜೊತೆಗೆ ಆಕೆಗೆ ಬೆದರಿಕೆ ಹಾಕಿರುವಂಥದ್ದು, ಆಕೆಯನ್ನ ಬೆದರಿಸಿ ವಿಡಿಯೋ ಮಾಡಲಾಗಿದೆ ಅನ್ನುವಂಥದ್ದು ಎಲ್ಲವೂ ಕೂಡ ಆ ಆಡಿಯೋದಲ್ಲಿ ಇರುವಂತ ಸಂಭಾಷಣೆಗಳ ಮೂಲಕ ಗೊತ್ತಾಗಿದೆ. ಅದನ್ನು ರಿಟ್ರೀವ್ ಮಾಡ್ಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಅದೇ ಇಲ್ಲಿ ಪ್ರಮುಖವಾಗಿ ಇರುವಂತ ಎವಿಡೆನ್ಸ್. ಭವಾನಿ ರೇವಣ್ಣ ಅವರ ಪಾತ್ರ ಎಷ್ಟಿದೆ ಅನ್ನೋದಕ್ಕೆ ಒಂದು ಸ್ಟ್ರಾಂಗ್ ಆಗಿರುವಂತ ಎವಿಡೆನ್ಸ್ ಅಂತಂದ್ರೆ ಅವರಿಬ್ಬರ, ಯಾರು ಭವಾನಿಯವರ PA ಜೊತೆಗೆ ಸತೀಶ್ ಬಾಬು, ಇವರು 3 ಜನರ ಮಧ್ಯೆ ಆಗಿರುವಂತ ಮಾತುಕತೆ, ಫೋನ್ ಸಂಭಾಷಣೆಯೇ ಇಲ್ಲಿ ಪ್ರಮುಖವಾಗಿರುವಂತ ಎವಿಡೆನ್ಸ್. ಹೀಗಾಗಿ ಆ ಎವಿಡೆನ್ಸ್ ಆಧಾರದ ಮೇಲೆ ಭವಾನಿ ರೇವಣ್ಣ ಅವರಿಗೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇವರಲ್ಲಿ ಎಷ್ಟು ಪಾತ್ರ ಇದೆ ಭವಾನಿ ರೇವಣ್ಣ ಅವರದು ಅನ್ನೋದರ ಕುರಿತಾಗಿ ಈಗ ಅವರನ್ನ ವಿಚಾರಣೆ ಮಾಡಬೇಕಾಗಿದೆ. ವಿಚಾರಣೆಯ ಸಲುವಾಗಿ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟ ಮೇಲೆ ಅವರು ನೋಟಿಸ್ಗೆ ರೆಸ್ಪಾಂಡ್ ಮಾಡಲಿಲ್ಲ. ಮೊದಲನೇ ಬಾರಿ ನೋಟಿಸ್ ಕೊಟ್ಟಾಗ ರೆಸ್ಪಾಂಡ್ ಮಾಡಲಿಲ್ಲ. ಆಮೇಲೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕೊಳ್ತಾರೆ. ಅರ್ಜಿ ವಿಚಾರಣೆ ಆದಂಥ ಸಂದರ್ಭದಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಭವಾನಿ ರೇವಣ್ಣ ಅವರ ಪಾತ್ರ ಇದೆ ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳಿಗೆ ಮನವರಿಕೆ ಆದಂಥ ಸಂದರ್ಭದಲ್ಲಿ ಅವರು ಜಾಮೀನನ್ನು ಕೊಡಬಾರದು ಅಂತ ಹೇಳಿ ವಾದ ಮಾಡದಂಥ ಸಂದರ್ಭದಲ್ಲಿ ಈ ಜಾಮೀನಿನ ಅರ್ಜಿ ವಜಾ ಆಗತ್ತೆ. ಹೀಗಾಗಿ ಭವಾನಿ ರೇವಣ್ಣ ಅವರು ಎಸ್ಐಟಿ ವಿಚಾರಣೆಗೆ ಹಾಜರಾಗಲೇಬೇಕು. ಇಲ್ಲ ಅಂದ್ರೆ ಯಾವುದೇ ಕ್ಷಣದಲ್ಲ ಆದ್ರೂ ಕೂಡ ಅವರನ್ನ ಅರೆಸ್ಟ್ ಮಾಡುವಂತ ಚಾನ್ಸಸ್ ಇದೆ. ಈ ಬಗ್ಗೆ